ಹಾಯ್ ಹಲೋ ಮಕ್ಕಳೇ, ನಿಮ್ಮ ಸೀನಿಯರ್ಸ್ ಯಾವಾಗಲೂ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ ಅರ್ಕಾವತ್ ಎಲ್ಲಿ ಹಾಕಬೇಕು ಮ್ಯಾಮ್, ರವತ್ ಎಲ್ಲಿ ಹಾಕಬೇಕು ಅಂತ ಹೇಳಿ ನನಗೆ ಯಾವಾಗಲೂ ಕೇಳ್ತಾ ಇದ್ರು. ನಾನು ಯಾವಾಗಲೂ ಅದನ್ನು ಕ್ಲಾರಿಫೈ ಮಾಡ್ತಾ ಇರ್ತಿದ್ದೆ. ಅದಕ್ಕೋಸ್ಕರ ನಿಮಗೆ ಈ ವಿಡಿಯೋನ ಸ್ಟಾರ್ಟಿಂಗ್ ಆಫ್ ದ ಇಯರ್ನೇ ಮಾಡ್ತಾ ಇದ್ದೀನಿ. ಅರ್ಕಾವತ್ ಎಲ್ಲಿ ಹಾಕಬೇಕು, ರವತ್ ಎಲ್ಲಿ ಹಾಕಬೇಕು ಅಂತ. ಬನ್ನಿ ಮಕ್ಕಳೇ, ಇವತ್ತಿನ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಈ ಸಬ್ಜೆಕ್ಟು ನಿಮ್ಗೆ ಇಷ್ಟ ಆದರೆ ಏನು ಮಾಡಿ ಅಂತ ಹೇಳಿದ್ರೆ ಈ ಕ್ಲಾಸನ್ನು ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಇದೇ ರೀತಿಯಾಗಿ ಇದೇ ತರಹ ನಿಮಗೆ ಅನೇಕ ಯಾವುದಾದ್ರೂ ಸಬ್ಜೆಕ್ಟ್ಸಲ್ಲಿ ಮ್ಯಾಮ್ ನಮ್ಗೆ ಇದಕ್ಕೆ ಕ್ಲಾರಿಫೈ ಬೇಕು, ಇದಕ್ಕೆ ವಿಡಿಯೋ ಬೇಕು ಅಂತ ಹೇಳಿದ್ರೆ ಮರೀದೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಆ ರೀತಿಯಾದ ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಮಕ್ಕಳೇ. ಇನ್ಯಾಕೆ ತಡ, ಈ ಕ್ಲಾಸನ್ನು ಶುರು ಮಾಡೋಣ. ಏನಪ್ಪ ಇಲ್ಲಿ ಅರ್ಕಾವತ್ ಹೇಗೆ ಹಾಕಬೇಕು, ರವತ್ ಎಲ್ಲಿ ಹಾಕಬೇಕು ಅಂತ ಹೇಳಿ ಕನ್ಫ್ಯೂಷನ್ ಇರುತ್ತೆ. ಯಾವಾಗಲೂ ಏನು ಅನ್ಕೊಳ್ಳಿ ಗೊತ್ತಾ, ಈಗ ನಾವು ಹೇಳುವಂಥ ಪದ ಇರುತ್ತೆ, ಉಚ್ಚಾರದ ಮೇಲೆ ಎಲ್ಲ ನಮ್ಮ ಒತ್ತುಗಳು ಬರುತ್ತೆ. ಉಚ್ಚಾರನೇ ನಮಗೆ ಮೇನು. ಆದರೆ ನೀವು ಏನನ್ಬೋದು, ಮ್ಯಾಮ್ ಬ್ರಹ್ಮ ಅಂತ ಹೇಳ್ತೀವಿ, ಹೇಳಿ ಅಲ್ಲಿ ಒತ್ತು ಕೆಳಗಡೆ ಕೊಡ್ತೀವಿ ಅಂತ ಹೇಳಿ. ಬ್ರಹ್ಮ, ಮಧ್ಯಾಹ್ನ ಇವೆಲ್ಲ ಏನು ಗೊತ್ತಾ ಮಕ್ಕಳೇ, ಇವೆಲ್ಲ ಸಂಸ್ಕೃತದ ಪದಗಳು. ಸಂಸ್ಕೃತದಲ್ಲಿ ಒತ್ತು ಅವುಗಳನ್ನೆಲ್ಲ ಮೊದಲೇ ಹೇಳಿ ಆಮೇಲೆ ಕೆಳಗಡೆ ಹಾಕುವಂಥದ್ದು ಒಂದು ಪದ್ಧತಿ ಇದೆ. ಮಧ್ಯಾಹ್ನ, ಧ್ಯಾನ ಅಂತ ಹೇಳೋದು, ಈ ಥರ ಅಲ್ಲಿ ಅನುನಾಸಿಕದ ಒಂದು ನಿಯಮ ಇದೆ. ಅದನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ಬರ್ತೀನಿ, ಯಾವಾಗ ಹೇಳಬೇಕು ಯಾವಾಗ ಬರೀಬೇಕು ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಇವತ್ತು ತುಂಬ ಶಾರ್ಟಾಗಿ 5 ಮಿನಿಟ್ಸಲ್ಲಿ ಅರ್ಕಾವತ್ತೆಲ್ಲಿ ಹಾಕಬೇಕು, ರವತ್ತೆಲ್ಲಿ ಹಾಕಬೇಕು ಹೇಳ್ತೀನಿ. ಈಗ ಸೂರ್ಯ, ಕಾರ್ಯ, ಶೌರ್ಯ ಅಂದಾಗ ನೀವೇನು ಮಾಡ್ತೀರಿ, ರವತ್ತು ಅರ್ಕಾವತ್ ಬರುತ್ತೆ. ಯಾಕಪ್ಪ ಅರ್ಕಾವತ್ ಬರುತ್ತೆ ಅಂದರೆ ಇಲ್ಲಿ ಫಸ್ಟ್ ಹೇಳ್ತೀವಿ ಆಮೇಲೆ ಹಾಕ್ತೀವಿ. ಯಾಕಂದರೆ ಇದು ವ್ಯಂಜನಾಕ್ಷರ ಇರುತ್ತಲ್ವ, ಇದನ್ನು ಮುಂದೆ ಹಾಕ್ತೀವಿ. ಈಗ ಹೆಂಗೆ ತಿಳ್ಕೊಬೇಕು ಮ್ಯಾಮ್ ಅಂತ ಹೇಳಿದಾಗ ನೀವು ಬರೆದು ಬಿಡ್ರಿ. ಈಗ ಸೂರ್ಯ ಇದ್ರೆ ಸ ಪ್ಲಸ್ ಉ ಪ್ಲಸ್ ಯ ಪ್ಲಸ್ ರ ಇಲ್ಲಿ ಬಂತು, ಇಲ್ಲಿ ಯ ಬಂತು, ಇಲ್ಲಿ ಅ ಬಂತು. ಈ ರಗೆ ಏನು ಮಾಡಿದ್ವಿ ನಾವು, ಒಂದಕ್ಕೆ ಅ ಸೇರಿಸಿದ್ವಿ, ಇದು ಒಂದು ಯ ಬೇಡ, ಅದು ಹೇಳೋದು ಸೂರ್ಯ ಅಂತ ಹೇಳಿದ್ವಿ. ಅದಕ್ಕೋಸ್ಕರ ಇಲ್ಲಿ ನೋಡಿ ಕಾರ್ಯ, ಆದರೆ ಇದರಲ್ಲಿ ಯ ಮತ್ತೊಂದು ಸತಿ ಹೇಳಲೇ ಇಲ್ಲ ಅಲ್ವಾ, ಅದಕ್ಕೋಸ್ಕರ ಕಾರ್ಯ. ಓಕೆ, ಇದನ್ನು ಹೆಂಗೆ ತಿಳ್ಕೊಬೇಕು ಅಂದರೆ ಬೆಸ್ಟ್ ಥಿಂಗ್ ಅಂದರೆ ಪ್ರಾಕ್ಟೀಸ್ ಮಾಡಿ. ಯಾವ್ದ್ಯಾವುದು ಈ ಥರ ಅರ್ಕಾವತ್ತು ಬರುವಂಥ ಪದಗಳಿರುತ್ತಲ್ವ, ಸೂರ್ಯ, ಕ್ರೌರ್ಯ, ಈ ಥರ ಎಲ್ಲ ಬಂದಾಗ ನೋಡಿ, ಕ್ರೌರ್ಯ ಅಂದಾಗ ಕಗೆ ರವತ್ತು, ರ್ಯ ಮುಂದೆ ಬಂತು, ಕ್ರೌರ್ಯ ಇದರಲ್ಲಿ 2 ಒತ್ತು ಬರುತ್ತೆ. ಓಕೆ, ಅದೇ ಥರ ರವತ್ತೆಲ್ಲ ಹಾಕ್ತೀವಿ ಅಂದರೆ ಈಗ ಚಕ್ರ, ಕ ಹೇಳಿ ರ ಹೇಳಿದೆ ಹೌದಾ, ಛತ್ರಿ, ಛತ್ರಿ, ತ ಹೇಳಿ ರ ಹೇಳಿದೆ, ಆವಾಗ ರವತ್ ಹಾಕಿ. ಹೇಳಿದ ಮೇಲೆ ಕೆಳಗಡೆ ರ ಅಂತ ಹೇಳಿದರೆ ಈ ಒತ್ತನ್ನು ಹಾಕಿ ಅಷ್ಟೇ. ಓಕೆನಾ. ಈಗ ಅರ್ಕಾವತ್ ಹಾಕಬೇಕಾದ್ರೆ ಒಂದು ನಿಯಮ ಇದೆ ಮಕ್ಕಳೇ. ಯಾವಾಗಲೇ ಏತ್ವ ಮತ್ತು ಓತ್ವ ಬಂದಾಗ, ಇಲ್ಲಿ ಏತ್ವ ಅಂದರೆ ದೀರ್ಘ ಬರುತ್ತಲ್ಲ, ದೀರ್ಘ ಬಂದಾಗ ದೀರ್ಘದಕ್ಕಿಂತ ಮುಂಚೆ ನಮ್ಮ ಅರ್ಕಾವತ್ತು ಬರುತ್ತೆ. ಇದು ಬರಿಬೇಕಾದ್ರೆ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಯಾಕಂದರೆ ನಮ್ಮ ಪ್ರಿಂಟಿಂಗಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ಥರದ್ದು ನೆನಪೇ ಇರಲ್ಲ ನಮಗೆ. ನಾವು ಇದೇ ಥರ ಹಾಕ್ಕೊಂಡು ಹೋಗ್ತೀವಿ. ಯಾಕಂದರೆ ನಾವು ಟೈಪ್ ಮಾಡ್ತೀವಲ್ಲ, ಟೈಪ್ ಮಾಡಬೇಕಾದ್ರೆ ಕೀಲಿಮಣಿಯಲ್ಲಿ ಈ ಥರ ನಮಗಿರಲ್ಲ. ನಮಗೆ 9 ಒತ್ತು ಬಂದು ಆಮೇಲೆ ಇದು ಕಂಪ್ಲೀಟ್ ಆಗಲ್ಲ. ಫಸ್ಟು ನಮಗೆ ಇದು ಕಂಪ್ಲೀಟ್ ಆಗುತ್ತೆ, ಆಮೇಲೆ ರವತ್ತು ಬರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಿ ಅಂತ ಹೇಳಿದ್ರೆ ಬರಿಬೇಕಾದ್ರೆ ಅದು ಒಂದು ನೆನ್ಪಿಟ್ಕೊಳ್ಳಿ. ಅಂದರೆ ಉದಾಹರಣೆ, ಈಗ ಸೂರ್ಯೋದಯ ಅಂತ ಬರಿತಾ ಇದ್ರೆ ಇಲ್ಲಿ 9 ಒತ್ತು ಆಮೇಲೆ ದೀರ್ಘ ಆಮೇಲೆ ಯ ಬೈರಿ, ಇದು ಒಂದು ನೆನ್ಪಿಟ್ಕೊಳ್ಳಿ. ಈಗ ದುರ್ಯೋಧನ ಅಂತಿದೆ ಅಂತ ಅನ್ಕೊಳ್ಳಿ, ದೂ ಬರೆದು ಇಲ್ಲೇನು ಮಾಡಿ, ಫಸ್ಟು ಇಲ್ಲಿ ದೀರ್ಘ, ಇಲ್ಲಿ 9 ಒತ್ತು ಅಂದರೆ ಅರ್ಕಾವತ್ತು, ಆಮೇಲೆ ಧನ, ಹಿಂಗೆ ಬರೀರಿ. ಓಕೆ, ಇದು ಒಂದು ನಿಯಮ ಆಗಿರುತ್ತೆ. ಇದು ತುಂಬ ಚಿಕ್ಕ ಟಾಪಿಕ್ಕು ಮಕ್ಕಳೇ, ಏನು ತುಂಬ ತಲೆ ಕೆಡಿಸ್ಕೊಳ್ಳೋ ಅಂಥದ್ದಿಲ್ಲ. ಆದರೆ ಇದರಿಂದ ನೀವು ಮಾರ್ಕ್ಸ್ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಕೆಲವೊಂದು ಕೀವರ್ಡ್ಸಲ್ಲಿ ಇವುಗಳನ್ನು ನೀವು ಮಿಸ್ಟೇಕ್ ಮಾಡಿಬಿಟ್ರೆ ನಿಮಗೆ ಮಾರ್ಕ್ಸ್ ಬರಲ್ಲ. ಮತ್ತು ಇದು ಬರೀ ಮಾರ್ಕ್ಸಿಗೋಸ್ಕರ ಅಲ್ಲ, ಲ್ಯಾಂಗ್ವೇಜನ್ನು ನಾವು ಯಾವತ್ತೂ ಸರಿಯಾಗಿ ಕಲಿಬೇಕು. ಯಾಕಂದರೆ ಹಾಗೆ ಹೀಗೆ ಕಲಿಯೋದಲ್ಲ, ಇವತ್ತಲ್ಲ ನಮ್ಮ ಕೊನೆವರೆಗೂ ಬರುತ್ತೆ. ಈಗ ಒಂದೇನೋ ಪತ್ರ ಬರೀರಿ ಅಂತ ಕೊಡ್ತಾರೆ, ಏನೋ ಒಂದು ಫಾರ್ಮ್ ತುಂಬಿ ಅಂತ ಕೊಡ್ತಾರೆ. ಆವಾಗ ನಮಗೆ ಒತ್ತಕ್ಷರ, ದೀರ್ಘ ಎಲ್ಲ ಕರೆಕ್ಟಾಗಿ ಬರಲಿಲ್ಲ ಅಂತ ಹೇಳಿದ್ರೆ ನಾವು ಏನು ಕಲ್ತಂಗಾಯ್ತು, ಇಷ್ಟು ವರ್ಷ ಕಲ್ತಿದ್ದೆಲ್ಲ
ವೇಸ್ಟ್ ಆದಂಗೆ ಅನಿಸುತ್ತಲ್ವಾ. ಅದಕ್ಕೋಸ್ಕರ ಹಾಗಾಗಬಾರ್ದು. ನಮಗೆ ಭಾಷೆ ಚೆನ್ನಾಗಿ ಬರಬೇಕು. ಮಾರ್ಕ್ಸಿಗೋಸ್ಕರನೂ ಕಲೀರಿ, ಅದ್ರ ಜೊತೆಗೆ ನಿಮ್ಮ ಒಂದು ಸರ್ವತೋಮುಖ ಬೆಳವಣಿಗೆಗೋಸ್ಕರ ಕಲೀರಿ. ಹಾಗಿದ್ರೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಯ್ತಾ ಮಕ್ಕಳೇ? ಇವತ್ತು ಹೇಳಿರುವಂಥ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಮರೀದೆ ಏನು ಮಾಡಿ ಅಂತ ಹೇಳಿದ್ರೆ ನಮ್ಮ ಪರೀಕ್ಷೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮಕ್ಕಳೇ. ಹಾಗಿದ್ರೆ ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ ನಿಮ್ಮ ಜೊತೆ ಇದೇ ಥರ ಒಳ್ಳೆ ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಹಾಗಿದ್ರೆ ಅಲ್ಲಿವರೆಗೂ ನನ್ನ ಜೊತೆ ಸ್ಟೇ ಟ್ಯೂನ್ ಆಗಿರಿ ಮಕ್ಕಳೇ.